ಸೊ ಈಗ ಇನ್ನೊಂದು ವಿಚಾರ ಏನು ಅಂತಂದ್ರೆ, ನೀವು ಒಂದ್ ಕಡೆ ಹೇಳ್ತೀರಾ ಕುಡಿಸ್ಬಿಟ್ಟು ನನ್ ಕುಡಿಸ್ಬಿಟ್ಟು ಮಾಡಿದ್ರು ಅಂತ, ಅವರು ಹೇಳ್ತಾರೆ ನನಗೆ ಕುಡಿಸ್ಬಿಟ್ಟು ಆಡಿಯೋ ತಗೊಂಡ್ಬಿಟ್ರು ಅಂತ ಹೇಳ್ಬಿಟ್ಟು. ಯಾರ್ದು ನಂಬೋದು? ನಿಜವಾಗ್ಲೂ ಹೇಳ್ತೀನಿ, ಇದನ್ನೇ ನೀವು ಒಂದು ಸ್ಟೇಟ್ಮೆಂಟ್ ಕೊಡ್ತೀರಾ, ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಇದೇ ತರ ಕುಡ್ಸಿ ಮಾಡಿದ್ರು ಅಂತ ಹೇಳ್ಬಿಟ್ಟು. ಯಾರನ್ನ ನಂಬೋದು ಯಾರನ್ನ ಬಿಡೋದು ಅನ್ನೋದೇ ಜನಗಳಿಗೆ ಅರ್ಥ ಆಗ್ತಿಲ್ಲ ಅನ್ನೋ ತರ. ಇದು ಮಾರ್ಚ್ 30ನೇ ತಾರೀಕು ನಮ್ಮ ಅಕ್ಕಪಕ್ಕದ CCTV ಕ್ಯಾಮ್ರಾ ತರಿಸಿದ್ರೆ ನಿಮಗೆ ನೀಟಾಗಿ ಗೊತ್ತಾಗತ್ತೆ ಆ ಎಣ್ಣೆ ಬಾಟ್ಲನ್ನ ಇಟ್ಕೊಂಡು ಬಂದಿದ್ ಯಾರು ನಮ್ಮ ಮನೆಗೆ, ಅದು ಗೊತ್ತಾಗತ್ತಲ್ಲ. ಮತ್ ನಾವು ಕರೆಕ್ಟ್ ಆಗಿದೀವಿ, ನಾವು ಕರೆಕ್ಟ್ ಆಗಿ ಮಾತಾಡ್ತಿದೀವಿ, ಯಾರು ಕುಡ್ದಿದ್ರೆ ಅವತ್ತು 2 ಸಲ ಹೋಗ್ತಾನೆ, ಅವತ್ತು CCTV ಚೆಕ್ ಮಾಡಿಸ್ಲೇಬೇಕು ನೀವು. ಹಾಗೆ ಶನಿವಾರ ನಾನು ನಡೆದಿದ್ದಕ್ಕೆ ಅಂತ ಕಂಪ್ಲೇಂಟ್ ಕೊಟ್ಟೆ ಅನ್ನಲ್ಲ, ಅವತ್ತು ಕೂಡ CCTV ಕ್ಯಾಮ್ರಾ ಚೆಕ್ ಮಾಡಿಸಿದ್ರೆ ಅವತ್ತೊಂದು ಬ್ಯಾಗ್ ಇಟ್ಕೊಂಡ್ ಬರ್ತಾನೆ, ಅದ್ರಲ್ಲಿ ಏನಿತ್ತು ಅಂತ ಅದ್ರ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಏನಿರುತ್ತೆ ಅಂತ ಅನ್ಬಿಟ್ಟು. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಬರೀ ಸುಳ್ಳು ಹೇಳಿ ನನಗ್ ಮೋಸ ಮಾಡ್ದೆ. ಯಾರೇ ಆಗ್ಲಿ ಮೇಡಮ್, ತಪ್ಪು ಎಲ್ರು ಮಾಡ್ತಾರೆ. ಯಾರು ತಪ್ಪು ಮಾಡ್ದೆ, ಮನುಷ್ಯ ಹುಟ್ಟಿದ್ಮೇಲೆ ತಪ್ಪು ಮಾಡ್ದೆ ಇರಲ್ಲ. ತಪ್ಪು ಮಾಡಿದ್ದನ್ನ ಹೌದು ಮಾಡಿದೀನಿ ಅಂತ ಕ್ಷಮೆ ಕೇಳಿದ್ರೆ ಎಲ್ರು ಕ್ಷಮಿಸ್ತಾರೆ. ನೀನು ಮುಚ್ಚಾಕಕ್ಕೆ ಬರೀ ಸುಳ್ಳು ಹೇಳ್ಕೊಂಡ್ ಬಂದ್ರೆ ಏನ್ ನಿನ್ ಯೋಗ್ಯತೆ ಅಂತ ನೀನೇ ಅರ್ಥ ಮಾಡ್ಕೋಬೇಕು ಅಷ್ಟೇ ಮೇಡಮ್ ಅವ್ರಿಗೆ ಹೇಳೋದು. ಈಗ ನಿಮ್ಮ ನೆಕ್ಸ್ಟ್, ಈಗ ಅವ್ರಿಗೆ ಜಾಮೀನು ಸಿಕ್ಕ ಆಚೆ ಬಂದಿದ್ದಾರೆ, ಸೊ ನಿಮ್ಮ ನೆಕ್ಸ್ಟ್ ನಡೆ ಏನು ಅಂತ? ನಾನು ಹೋರಾಡ್ತಿದ್ದೀನಿ ಮೇಡಮ್. ಯಾವ ದೇವ್ರು ನಂಬಿದ್ದೀನಿ ಅಷ್ಟೇ, ನ್ಯಾಯಕ್ಕೋಸ್ಕರ ದೇವ್ರು ನಂಬಿದ್ದೀನಿ. ಏನಾಗುತ್ತೆ ಆಗ್ಲಿ, ನಾನು ಅದನ್ನಷ್ಟೇ ನಂಬಿದ್ದೀನಿ. ಇವಾಗ ಈ ಆಡಿಯೋ ಏನಿದೆ ಅದನ್ನ ನೀವು FSL ಕಳಿಸ್ಬೇಕು, ಪರೀಕ್ಷೆ ಮಾಡಿಸಿ ಅಂತ ಎಲ್ಲ ಹಾಕಿದ್ದೀರಾ, ನಿಜವಾಗ್ಲೂ ಕಳಿಸ್ಬೇಕಾ ಅದನ್ನ? ಖಂಡಿತ ಮೇಡಮ್ ಕಳಿಸ್ಬೇಕು, ಯಾಕೆಂದ್ರೆ ಗೊತ್ತಾಗ್ಬೇಕಲ್ವಾ ಅದು ಹೆಂಗೆ ಅಂತ. ಅದು ಟೋಟಲ್ ಇರೋದು 16 ನಿಮಿಷ, ಅದನ್ನೆಲ್ಲ ಅಷ್ಟು ನಾನು ಇನ್ಸ್ಟಾಗ್ ಹಾಕಕ್ ಆಗಲ್ಲ. ಸೊ ಅದು ನೀವು ಖಂಡಿತವಾಗ್ಲೂ ಅದು ತನಿಖೆ ಆಗ್ಲೇಬೇಕು ಅಂತ ನಾನೇ ರಿಕ್ವೆಸ್ಟ್ ಮಾಡ್ಕೋತೀನಿ. ಇದರಲ್ಲಿ ಬರೀ ಹೀರೋಗಳ ಬಗ್ಗೆ ಅಷ್ಟೇ ಇರೋದು, ಮತ್ತೆ ಹೀರೋಯಿನ್ಸ್ ಬಗ್ಗೆನೂ ಮಾತಾಡಿದ್ದಾರೆ ಅನ್ನೋ ಒಂದು ಸುದ್ದಿ ಹರಿದಾಡ್ತಾ ಇದೆ. ಸೊ ಅದು ನಿಜಾನ? 16 ನಿಮಿಷದಲ್ಲಿ ಹೀರೋಯಿನ್ಸ್ಗಳು ಕೂಡ ಇದರ ಹೆಸರುಗಳು ಬರುತ್ತಾ ಅಂತ? ಅದು ಇಲ್ಲ, ಜಸ್ಟ್ ನಾನು ತಮನ್ನಾ ಜೊತೆ ಆಕ್ಟ್ ಮಾಡ್ಬೇಕಂತ ನಾರ್ಮಲ್ ಆಗಿ ಹೇಳಿರ್ಬೋದು. ಅದು ಆ ರೆಕಾರ್ಡ್ ತಮನ್ನಾ ಜೊತೆ ನೆಕ್ಸ್ಟ್ ಸಿನಿಮಾ ಮೈಸೂರು ಸ್ಯಾಂಡಲ್ ಸೋಪ್ ಅವ್ರ ಜೊತೆ. ಸೊ ಅದು ಬಿಟ್ರೆ ಇನ್ನೆಲ್ಲ ನನ್ನ ಬಗ್ಗೆ ಮಾತಾಡಿರೋ ಮಾತುಗಳೇ ಇದಾವೆ. ಸೊ ಅಷ್ಟೇ ಮೇಡಮ್. ಇವಾಗ ಓಕೆ, ಇದೆಲ್ಲ ಆಯಿತು, ಓಕೆನಾ. ಈಗ ನಿಮಗೆ ಇದರಿಂದ ಎಷ್ಟು ಲಾಸ್ ಆಗಿದೆ ಅಂತ? ಯಾಕಂದರೆ ಅಫ್ಕೋರ್ಸ್ ನಿಮಗೂ ತುಂಬ ಆಫರ್ಸ್ಗಳಿರುತ್ತೆ, ಅಲ್ಲಿ ಇಲ್ಲಿ ಸ್ಟೇಜು ಶೋಗಳು ಅದೆಲ್ಲ ಬರದೇ ಇರ್ಬೋದು. ಈಗ ಏನಾಗಿದೆಯೋ ಗೊತ್ತಿಲ್ಲ ನನಗೆ ನಿಮ್ಮ ಲೈಫ್ಗೆ. ಸೊ ಹೇಗಿದೆ ಸಿಚುವೇಶನ್ ಈಗ ನಿಮ್ಮ ಪರ್ಸ್ನಲ್ ಲೈಫ್ದು? ಜನ ನೋಡ್ತಿರ್ತಾರೆ ನೀವೆಲ್ಲೇ ಹೋದ್ರೂ ಅಲ್ವಾ ಅಂತ. ಅಂದರೆ ಪಾಸಿಟಿವ್ ವೇನಲ್ಲಿ ಸುದ್ದಿ ಆಗೋದು ಒಂಥರ, ಈ ವೇನಲ್ಲಿ ಸುದ್ದಿ ಆಗೋದು ಒಂಥರ. ಹೇಗೆ ಫೇಸ್ ಮಾಡ್ತಾ ಇದ್ದೀರಾ ಇದನ್ನೆಲ್ಲ ಆ್ಯಸ್ ಎ ಹುಡುಗಿಯಾಗಿ? ಆಫರ್ಗಳು ಬರ್ತಿದ್ಯಾ, ಅವಕಾಶಗಳು ಸಿಗ್ತಿದ್ಯಾ, ಜೀವನಕ್ಕೆ ಏನು ಮಾಡ್ಕೊಳ್ತಾ ಇದ್ದೀರಾ ಈಗ? ಸೊ ಅದ್ರ ಬಗ್ಗೆ ಎಲ್ಲ ಹೇಳೋದಾದ್ರೆ ಮೇಡಮ್ ಏನಂತಂದ್ರೆ 3-4 ತಿಂಗಳಾಯ್ತು ನನ್ನ ಹೆಲ್ತ್ ಅಪ್ಸೆಟ್ ಆಗಿ. ಒಬ್ಬ ಮನುಷ್ಯ ಮೋಸ ಮಾಡ್ಬಿಟ್ಟು ಎಷ್ಟು ಮಟ್ಟಿಗೆ ಮೆರೀತಿದ್ದಾನೆ ಅವನು. ಇವನ್ ನಾನ್ 3 ತಿಂಗಳಿಂದ ಆಯ್ತು ಬರೀ ಹುಷಾರಿಲ್ದೆ, ಬರೀ ಹಾಸ್ಪಿಟಲ್ಗೆ ಹೋಗೋದು, ಮನೆಗೆ ಬರೋದು, ಬರೀ ಹಾಸ್ಪಿಟಲೈಸ್ ಆಗಿ. ಯಾಕೆ ಇಷ್ಟು ತಿರುಗಿ ಬಿದ್ದೆ ಅಂದ್ರೆ ಅಷ್ಟು ನನ್ನ ಕೆಣಕಿದ್ದಾನೆ, ಅಷ್ಟು ನೋಯಿಸಿದ್ದಾನೆ, ಅಷ್ಟು ನೋವುಗಳನ್ನ ನಾನು ಆಗ್ಲಿ ಸೂಸೈಡ್ ಕೂಡ ಅಟೆಂಡ್ ಮಾಡಿದ್ದೆ. ಹಂಗೆ ಹೆಂಗ್ ಸತ್ತೋಗ್ಬಿಡ್ಲಿ ಇಂಥವ್ರನ್ನೆಲ್ಲ. ಈಗ ನೀವೇ ನೋಡಿದ್ರಿ ಯಾವ್ಯಾವ್ದನ್ನೆಲ್ಲ ತಗೊಂಡ್ ಬಂದ್ಬಿಟ್ರೆ, ನಾನು ಸತ್ತೋಗ್ಬಿಟ್ಟಿದ್ರೆ ಪಾಪ ಯಾರ ಮೇಲೆ ಹೋಗ್ಬಿಡ್ತಿತ್ತದು. ನೀನ್ ಏನ್ ಮಾಡಿದ್ಯಾ ಅಂತ ನಾನು ತೋರಿಸ್ಬೇಕು, ಎಲ್ರಿಗೂ ತೋರಿಸ್ಬಿಟ್ಟೆ ನಂಗೆ ಏನಾದ್ರು ಆಗ್ಲಿ. ನಾನು ಇವಾಗ ಕೆಲ್ಸದ ಬಗ್ಗೆ ಯೋಚನೆನೂ ಮಾಡ್ತಿಲ್ಲ, ನ್ಯಾಯದ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಿದ್ದೀನಿ.